ನಿಮಗ ಅದೇ ಕಂಗಟ ಮಾಡ್ತೈತಿ ಹೇಳಿದ ಮತ್ತೆ ಕೇಳು ನೀನು ಹಿಂಗೆ ಕಟ್ಟ ಮಾಡ್ತಾ ಕುತ್ಕೊಂಡ್ರೆ ಆದದ ಓ ಒಳ್ಳೆ ಚೆನ್ನಾಗಿ ಆಡ್ತಾ ಕೂತಾವಳೆ ಚೆನ್ನಾಗಿ ಏನೋ ಏನಾಗಿರೋದು ನಿನಗೆ ತಲೆಗೆಲ್ಲ ಕೆಟ್ಟೋಗಿರೋದ ಅಲ್ಲ ಹೇಳಿದ ಕೆಲಸ ಮಾಡ್ದೋ ಇಲ್ವೋ ನಾನು ಹೇಳಿಲ್ವಾ ಅವಳು ಊಟಕ್ಕೆ ಏನಾರು ಹಾಕಿ ಮಗು ನಿಗ್ರಸು ಅಂತ ಏನು ಮಾಡ್ತಾ ಕೂತಿದ್ದೀನಿ ನೀನು ಒಬ್ಬ ನಿಂದ ಅಮ್ಮಯ್ಯ ಈ ಥರ ಇನ್ನೊಂದ್ಸರಿ ಹೇಳಕ್ಕೆ ಹೋಗ್ಬೇಡ ನೀನು ನನಗೆ ಅಕ್ಕ ಕಾಯ್ತಿಲ್ಲ ಕಣವ ನನಗೆ ಅಕ್ಕ ಕಾಯ್ತಿಲ್ಲ ಅಷ್ಟೇ ನನಗೆ ಅವಳು ಕಂಡ್ರೆ ಹಾಕಿಲ್ಲ ಸರಿ ಅವಳು ಬಸ್ಸಿ ಆಗಿರೋದು ನನಗೆ ಇಡ್ಸಕ್ಕಿಲ್ಲ ಆದ್ರೆ ನೀನು ಮಗ ಸಹಿಸುವಂತಿದ್ಯಲ್ಲ ಒಯ್ದು ಸರಿ ಇಲ್ಲ ಬಿಡು ನಾನು ಅಂತೆ ಕೆಲಸ ಏನು ಮಾಡೋಕ್ಕಿಲ್ಲ ನಾನುವೇ ಮಗ ಕಳ್ಕೊಂಡು ಎಷ್ಟು ಸಂಕಟ ಪಟ್ಟಿನಿ ಅಂತ ನನಗೆ ಗೊತ್ತು ಅವಳು ಕಂಡ್ರೆ ಐಕಿಲ್ಲ ಅಂದರೆ ಆ ಮಗ ಏನು ಮಾಡ್ತು ನಾನು ಹಾಕಕ್ಕಾಯ್ಕಿಲ್ಲ ನಾನು ಹಾಕಕ್ಕಿಲ್ಲ ಕಣವ ಸುಮ್ಮನೆ ನೀನು ಇಂಥ ಇದ್ದೇನೆಲ್ಲ ಮಾಡಬೇಡ ನೀನು ನನಗೆ ಎಷ್ಟು ಇದಾಯ್ತದ ಗೊತ್ತಾ ಓ ನಾನೇ ಪಾರತಿಗೆ ಬಿಸಿ ಹಾಕ್ಬಿಟ್ಟು ಕಾಯ್ಕೊಂಡು ಬರ್ದೆಲ್ಲ ಅನ್ಭವಿಸ್ಕೊಂಡೆ ನಾನು ಅದು ಹಾತದಲ್ಲಿ ನಿರ್ಧಾರ ತಗೊಬಿಟ್ಟೆ ಈಗ ನಾನು ಯೋಚನೆ ಮಾಡೀನಿ ಸುಮ್ಮನೆ ಹೇಳಿದ್ನೆಲ್ಲ ಮಾಡೋಕ್ಕಾಯ್ಕಿಲ್ಲ ಸುಮ್ಮನೆ ನೀನು ಫೋನ್ ಮಾಡ್ಬೋ ನೀನು ಇಂಥವೆಲ್ಲ ಹೇಳಕ್ಕೆ ಫೋನ್ ಮಾಡ್ಬೇಡ ಏನೋ ಒಳ್ಳೆ ಜನರು ಇದ್ರೆ ಫೋನ್ ಮಾಡು ಇಂಥವೆಲ್ಲ ಇದ್ರೆ ಮಾತ್ರ ಏನು ಮಾಡಕ್ಕೆ ಹೋಗ್ಬೇಡ ಅಲ್ಲ ಕಣ್ಮಗ ಅದು ಹೂಡ್ತಲ್ಲಿ ಹಾಕು ಅಂದ್ರೆ ಹಾಕ್ಲಿಲ್ವ ನೀನು ಇಲ್ಲ ನಾನು ಹಾಕಕ್ಕಿಲ್ಲ ನಾನು ಹಾಕೋದು ಇಲ್ಲ ಸುಮ್ಮನೆ ಅವ್ಳು ಕಂಡ್ರೆ ನಾನು ಈಗಲೂ ಹಾಕಿಲ್ಲ ಆದರೆ ನಾನು ಹಂಗೆಲ್ಲ ಹುಟ್ಕಿಟ್ಬೇಕು ಹಾಕೋಕ್ಕೆಲ್ಲ ಹೋಯ್ಕಿಲ್ಲ ಕಣವ ನಾನು ನನಗೆ ಚೆನ್ನಾಗಿ ಮಾತಾಡ್ತಿದ್ದೆ ಕೂಸ್ಕಾಕ ನಾನು ವಾಯ್ಕೆ ಹಾಕೋಕ್ಕಿಲ್ಲ ಅದು ಸೂರ್ಯ ಮಗ ಅರ್ಥ ಆಯ್ತಾ ಸೂರ್ಯ ಮಗಿನ ಸಾಯಿಸೋಕೆ ಇಷ್ಟ ಇಲ್ಲ ನನಗೆ ಸೂರ್ಯವ್ರು ಎಷ್ಟು ಆಸೆಗವ್ರೆ ಗೊತ್ತಾ ನೇ ಹತ್ತನೇ ಕನ್ನೆ ಮಗ ಹೇಳ್ತಿರೋದು ಸೂರ್ಯ ಮಗನೇ ಅವಳು ಹೊಟ್ಟೆಲ್ ಬೆಳೆಯೋದು ಬಂದು ನಿನ್ನ ಹೊಟ್ಟೆಲ್ ಬೆಳೆದು ಎಷ್ಟು ಚೆನ್ನಾಗಿದ್ದದ್ನೇ ಯಾಕೆ ಹೇಳಿದ ಮಾತನ್ನ ಕೇಳ್ತಾ ಇಲ್ಲ ಏನು ಆಗಿದ್ದದ ಮಗ ನಿಂಗೆ ತಲೆಗೆಲ್ಲ ಕೆಟ್ಟೋಗಿದ್ದದ ಹೇಳ್ತಾನೆ ಅರ್ಥನ ಮಾಡ್ಕತ್ತಿಲ್ಲ ಕುಲನ್ನು ಮಾಡ್ಕತ್ತಿಲ್ಲ ಬಂದ್ರೆ ಹಾಗೆ ಏನು ಮಾಡೋನೆ ನಿಂದ ಮಂಗಿ ಕಣ್ಣೆ ಮಂಗಿ ನೀನು ನಾನು ಇರ್ಬೇಕಾಯ್ತು ಅಲ್ಲಿ ಏನಾರು ಒಂದು ಮಾಡಿ ನಾನು ಇರ್ಬೇಕಾಯ್ತು ಗೊತ್ತು ಏನೋ ನನ್ನ ಮಗಳು ಮಾಡಿದಳೆ ತಾಳು ಹೇಳ್ದಂಗೆ ಅಂದ್ರೆ ಸರಿ ದೇವಸ್ಥಾನಕ್ಕೆ ಹೋಗಿದ್ದೆ ಹೇಳಿದ್ದೆ ಎಷ್ಟು ಸಲ ಹೇಳನೆ ಹೋಗಿದೆ ಸೂರ್ಯವ್ರಿಗೂ ಜ್ಯೂಸ್ ಎಲ್ಲ ಕೊಟ್ಟೆ ಅಲ್ಲಿ ಹೋದ್ಮೇಲೆ ಸಮಾಧಾನ ಆಯಿತು ಅವರು ಇವರವರೆಲ್ಲ ಬೆಟ್ಟದ ಗುಡ್ಡು ತಾಯಮ್ಮ ಅವರು ಏನೇನೋ ಹೇಳ್ತಿದ್ರು ಒಳ್ಳೇದಾಗಿರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ದೇವ್ರು ಒಳ್ಳೇದು ಮಾಡ್ತಾನೆ ಒಳ್ಳೆ ಮನ್ಸಿರ್ಬೇಕು ಅಂತೆಲ್ಲ ಹೇಳ್ತಿದ್ರು ಗೊತ್ತಾ ಹೋಗಿ ಬಂದ್ಮೇಲೆ ಸಮಾಧಾನ ಆಯಿತು ಅದ್ರ ಮುಂದೆ ಸರಿಯಾಗಿ ಬರ್ತದೆ ಬಾಯಿಗೆ ಏನು ಮಾಡಿ ಮಗಳು ಅಲ್ವಾ ಇತ್ತಾಗ ಹುಗಿಯಕ್ಕೂ ಹೋಯ್ಕಿಲ್ಲ ಬೊಯ್ಯಕ್ಕೂ ಹೋಯ್ಕಿಲ್ಲ ಏನೈತೆ ಮಗ ತಲೆಗೆಲ್ಲ ಕೆಟ್ಟೋಗಿದ್ದದ ಹೇಳಿಲ್ವ ನಾನು ಅವತ್ತು ಹಾಕ್ಬಿಡು ಎಲ್ಲ ಕೆಲಸ ಮುಗಿಸ್ಬಿಡು ಅಂತ ಹೋಗವ ನೀನೇ ಸಾವಿರ ಹೇಳ್ತಿದ್ದಿ ಎಲ್ಲರೂ ಮಾಡ್ತಾ ಕೂತ್ಕೊಳಕ್ಕದ ನಿನ್ನ ಮಾತು ಕೇಳ್ತಾ ಕೂತ್ಕೊಂಡ್ರೆ ಈಗ ಆಮೇಲೆ ಹೆಂಗೋ ಸೂರ್ಯವ್ರು ಹಚ್ಕಟ್ಟಂಗ ನೋಡ್ಕೊತವ್ರೆ ಅದು ಮುರ್ಕೊಂಡು ನಿಂತ್ಕೊಬಿಡು ನೀನು ನಿನ್ನ ಗಂಡನ ಬಿಟ್ಬಿಟ್ಟು ಅಂತ ಹೇಳ್ತಿದ್ದಿ ನೀನು ಕಣ್ಣೆ ಹ್ಞೂ ನಾನು ನೀ ಸತ್ರು ಅಲ್ವಾ ಅದಕ್ಕೆ ನಿನ್ನ ಗಂಡನ ಬಿಟ್ಬಿಟ್ಟು ನಿಂತ್ಕೊಬಿಡ್ನಿ ಅಂತ ಹೇಳ್ತೀನಿ ಹಾಡ ಚಂದ ನೋಡು ಹಾಡ ಚಂದವ ಈಗ ಜಾಡ್ಸು ಹೋದ್ರೆ ಅಲ್ಲೇ ಅಮ್ಮನಿ ಕೊಡ್ಬೇಕು ನೀನು ಯಾಕೆ ಮಗ ಏನಾಯ್ತು ಯಾಕೆ ಹೆಂಗೆ ಆಡ್ತಿದ್ದಿ ನೀನು ಬೇಪ್ನಂಗೆ ಆಡ್ತಿದ್ಯಲ್ನೇ ಹೇಳದ್ ಮಾತು ಕೇಳಿ ಮಗ ಮಗ ನಂದಿನಿ ಹೇಳದ ಖುಷಿ ಮಾತು ಕೇಳು ಹಂಗೆಲ್ಲ ಹಠ ಮಾಡಾರ ಹೋಗು ಅವಳು ಎಷ್ಟು ಖುಷಿಯಾಗಿದ್ದಾಳೋ ಖುಷಿನ ಅಲ್ರಿ ನಾಶ ಮಾಡಿಬಿಟ್ಟು ಆರಾಮಾಗಿ ನೀರು ಹೋಗ್ನಿ ಅವಳು ಹೊಳೋದ್ ಕಡೆ ನಿನ್ಗೆ ಇಷ್ಟ ಇಲ್ವಣೆ ಏನು ನೀನು ಕಣ್ಣೆ ಹಿರಿಯರ್ತಿ ಮೊದಲು ನಿನಗೆ ಮಗ ಹಾಕ್ಬೇಕು ಕಣ್ಣೆ ಅಲ್ಲ ನೀನು ಒಬ್ಳಿಗೆ ಸೇರ್ಬೇಕಾಗಿದ್ದು ನಿನ್ನ ಮಕ್ಳಿಗೆ ಸೇರ್ಬೇಕಾಗಿದ್ರೆ ಆಸ್ತಿನ ಹಂಚ್ಕ ಕೂತ್ಕೊಂಡಿದ್ಯಾ ಬುದ್ಧಿ ಹಿರಿದಾಗ ಇಲ್ವೋ ಗೌರ್ಮೆಂಟ್ ಕೆಲಸ ಅಂದ್ಬಿಟ್ಟು ಮದುವೆ ಮಾಡಿದೆ ಅದನ್ನು ಕಳ್ಕ ಕೂತ್ಕೊಂಡ ನಿನ್ನ ಗಂಡ ಈಗ ಅವಾಗ ಕೆಲ್ಸಕ್ಕಿಂತ ಆರಾಮಾಗಿ ಅವರೇ ಇರು ಈಗ ಆರಾಮಾಗಿ ಫ್ಯಾಕ್ಟ್ರಿ ನೋಡ್ಕೊ ಬರ್ತಾರೆ ಆರಾಮಾಗಿ ಎಷ್ಟು ದಿವಸ ಬೇಕಷ್ಟು ರಜೆ ತಗೋತಾರೆ ಓನರ್ ಆಗಿರೋದು ಹೆಚ್ಚೋ ಇಲ್ಲ ಹಾಳ್ದಂಗಿರೋದು ಹೆಚ್ಚವ ಯಾಕಂಗೆ ಆಡ್ತಿದ್ದೀನಿ ನೀನು ಕೆಲಸ ಗೌರ್ಮೆಂಟ್ ಕೆಲಸ ಅಂತ ನಿನಗೇನು ಗೊತ್ತು ಗೌರ್ಮೆಂಟ್ ಕೆಲಸಕ್ಕಿರೋ ಮರ್ಯಾದಿ ನಿನಗೇನು ಗೊತ್ತು ಮುಂದೆ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ನನಗೆ ಸುಮ್ಮನೆ ಏನಂದ BP ಜಾಸ್ತಿ ಮಾಡಿಸ್ಬೇಡ ನೀನು BP ನನ್ನ ಮಗಳು ಮಾರಾಣಿಯಂಗೆ ಇರಲಿ ವಾರ್ಗಿದ್ರ ಕಾಟ ಅದಕ್ಕೆ ನಾದಿರ ಕಾಟ ಬೇಡ ಬಾವ್ದಿರ ಕಾಟ ಬೇಡ ಅಂತ ಒಬ್ಬನೇ ಮಗುನ ಹುಡುಕಿ ಮದುವೆ ಮಾಡಿದ್ರೆ ಸೌತಿ ಕಟ್ಕೊಂಡು ಸಾಯ್ತಾ ಕೂತಿದ್ಯಲ್ಲ ನೀ ಏನು ಬುದ್ಧಿ ಇದಾಗ ಇಲ್ವೋ ನಿನಗೆ ಸೌತಿ ಕಟ್ಕೊಂಡು ಸಾಯ್ತಾ ಕೂತವಳೆ ಹೇಳ್ದೆ ನಾನು ಪಡ್ಕೊಂಡೆ ತಕೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಅವಳ ಮನೆಯಿಂದ ಆಚ್ಕಾಕು ಅಂತ ಅದಕ್ಕೆ ಇಲ್ಲ ಸೂರಿ ಬೇಜಾರು ಮಾಡ್ಕೊತಾರೆ ಹಂಗೆ ಹಿಂಗೆ ಅಂತ ಕೂತ್ಕೊಂಡೆ ಅವನಿಗೆ ಇಬ್ರು ಹೇಳ್ತಿರು ಚೆನ್ನಾಗಿ ಮಜಾ ಮಾಡ್ತಾನೆ ನೀನು ಸಾಯಿ ಕೂತ್ಕೊಂಡು ಏನು ಬುದ್ಧಿ ಇದಾಗ ಇಲ್ವೋ ಕಡೆ ಇವಳಿಗೆ ಹೇಳಿದ ಮಾತು ಕೇಳಕ್ಕಿಲ್ಲ ಕತೆನೂ ಕೇಳ್ತಿಲ್ಲ ಆ ಕರಿಯನ್ಗೆ ಎರಡು ಹಿಡ್ತಿಬೇಕೇನೆ ಇಬ್ಬಿಬ್ರು ಹಿಡ್ತಿಬೇಕಾ ನನ್ನ ಮಗ ಕೊಟ್ಟಿದ್ದೆ ಹೆಚ್ಚಾಯ್ತು ಅವಳೆಂತ ಬರ್ಗೆಟ್ಟವಳೆ ಕರಿಯನ್ ಬಂದು ಕಟ್ಕೊಂಡವಳಲ್ಲ ಅದು ಮದ್ವೆ ಆಗಿರೋನ್ನ ಒಬ್ಬ ನನಗೆ ಕೋಪ ಬಂದ್ಬಿಡ್ತದೆ ನೀನು ಸೂರ್ಯವ್ರು ನಂಗೆಲ್ಲ ಹೋದ್ರೆ ನೀನು ಬೇಕಾದ್ರೆ ನನಗೆ ನಾನು ಬಯಸ್ಕೊತೀನಿ ಸೂರ್ಯವ್ರಿಗೆಲ್ಲ ಬೈಯಕ್ಕೆ ಹೋಗ್ಬೇಡ ನೀನು ನಾನು ಸೂರ್ಯವ್ರಿಗೋಸ್ಕರನೇ ಎಲ್ಲನೂ ತಡ್ಕೊಂಡು ಎಲ್ಲನೂ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಸೂರ್ಯವ್ರಿಗೆ ಹೆಂಗಿಷ್ಟಂಗೆ ಇರೋಕ್ಕೆ ಪ್ರಯತ್ನ ಪಡ್ತಾನೆ ನನ್ನ ಹಾಳು ಮಾಡಬೇಡ ನೀನು ಏನೇನೋ ಹೇಳ್ಕೊಟ್ಟು ಸುಮ್ಮನೆ ಮಡ್ಗು ನೀನು ಫೋನ್ ಮಾಡಿದ್ರೆ ಚೆನ್ನಾಗಿದೆ ಊಟ ಗಿಟ ಮಾಡಿದೆ ಅಂತ ಫೋನ್ ಮಾಡೋಕೋದ್ರೆ ಏನೇನೋ ಹೇಳಿದೆ ನಾನು ಊಟಕ್ಕೆ ಹಾಕಿಲ್ಲ ಆಮೇಲೆ ಆ ಊಟಕ್ಕೆ ಹಾಕಿ ಸಿಗಾಕೊಂಡು ಆಮೇಲೆ ನನ್ನ ಮನೆಯಿಂದ ಆಚೆಗೆ ಏನೇನೋ ಕತೆ ಆಗೋಯ್ತದೆ ಬೇಡ ಬೇಡ ಸೂರ್ಯವರು ನನ್ನ ಕ್ಷಮಿಸ್ಬಿಟ್ಟು ಮನೆಗೆ ಸೇರಿಸ್ಕೊಂಡ್ರದೆ ಹೆಚ್ಚು ಅಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತಾ ಕೂತ್ಕೋ ಆಯ್ಕಿಲ್ಲ ಅದೆಲ್ಲ ಮಾಡೋಕ್ಕಿಲ್ಲ ನೀನು ಇಂಥ ಇಡ್ಡೇನೆಲ್ಲ ಕೊಡೋಕ್ಕೆ ಬರಬೇಡ ನೀನು ಸುಮ್ಮನೆ ನನ್ನ ಪಡಗೆ ನಾನು ಬಿಟ್ಬಿಡು ನಾನು ಹೆಂಗೋ ಜೀವನ ಮಾಡ್ಕೊ ಹೋಯ್ತೀನಿ ಹಿಂಗೆಲ್ಲ ಹೇಳಿದ್ರೆ ಆಯ್ಕಿಲ್ಲ ಕತೆ ಇರು ನಾನು ಬರ್ತೀನಿ ಮಾಡ್ತೀನಿ ಇರು ನಾನು ಬರ್ತೀನಿ ನೀನೇನಿಗೆ ಬಂದು ಇಲ್ಲಿಗೆ ಬರಬೇಡ ನೀನು ಸುಮ್ಮನೆ ಏನು ಮಾಡಕ್ಕೆ ಬಂದು ಇಲ್ಲಿಗೆ ಅತ್ತೆ ಮಾವ ಅಜ್ಜಿ ತಾತ ಎಲ್ಲ ಬಂದವ್ರೆ ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಅವ್ರ ಮುಂದೆ ಏನೋ ಸುಮ್ಮನೆ ನಿಂತ್ಕೊಂಡಿಯಾ ಬೇಡ
ಓಹೋ, ಅವ್ರು ಬೇರೆ ಬಂದಿದ್ದಾರನೆ. ಯಾಕೆ ನೀ ಹಲ್ಲೆ ಉಳ್ಕೊತಾರೆ ಅಂತಿದ್ದಾನೆ ನಿಮ್ಮ ಅತ್ತೆ ಮಾವ ಅದ್ರದ್ದು ಮುಂದೆ ನಿಮ್ಮ ಅತ್ತೆ ನೆಟ್ಕಿದ್ರೆ ಏನು ಎರಡನೇ ಮದುವೆ ಮಾಡಕ್ಕೆ ಆಯ್ತಿತ್ತಾ? ಏನು ಅವನು ನಿನ್ನ ಗಂಡ ರೋಗನ್ ಮಾತು ಮೀರಕ್ಕಿಲ್ಲ, ಅವಳೆಯ ಕಿತ್ತೋದ್ನಲ್ಲ ಅವಳಿ ಕಿತ್ತೋದ್ ಗುಡ್ಸಾಟಿ ಮುಂಡೆ ಅವಳೆಯ ಮದುವೆ ಮಾಡ್ಸಿರೋದು. ಓ ಇಲ್ಲ ಅಂದ್ರೆ ನಿನ್ನ ಗಂಡನ ಅಷ್ಟದರಿ ಎಲ್ಲಿ ಬತ್ತಿತ್ತು? ಏನೋ ಚುಚ್ಚೋಳೆ ಕಿವಿಯ ಚೆನ್ನಾಗಿ, ಅದಕ್ಕೆ ಎರಡನೇ ಮದುವೆ ಮಾಡ್ಬಿಟ್ಟು ನಿನಗೆ ಜೀವನ ಹಾಳು ಮಾಡ್ಬಿಟ್ಲು. ಒಬ್ಬೊಬ್ರು ಹುಣ್ಣ ತಿನ್ನೋದೆಲ್ಲನೂ ಎರಡೆರಡು ಭಾಗ ಮಾಡ್ಕೊ ಕುತ್ಕೋ ಅಂತ. ಅವ ಸೂರ್ಯ ಅವ್ರು ನನಗೆ ಏನು ಕಡಿಮೆ ಮಾಡಿಲ್ಲ ಕಣವ, ಮೊದ್ಲಿಗಿಂತ ಚೆನ್ನಾಗೇ ನೋಡ್ಕೊತಾವ್ರೆ. ಅವ್ರು ಏನು ನನಗೆ ಏನು ಕಡಿಮೆನೂ ಮಾಡಿಲ್ಲ, ಆಮೇಲೆ ಅದು ಕೊಡಲ್ಲ ಇದು ಕೊಡಲ್ಲ ಅಂತ ಏನೂ ಇಲ್ಲ. ನಾನು ಚೆನ್ನಾಗೇ ಇಲ್ಲಿ ನನಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ. ನಾನು ಇಷ್ಟ ಬಂದಂಗೆ ಇರ್ಬೋದು, ನಾನು ಇಷ್ಟ ಬಂದಂಗೆ ತಿನ್ಕೊಂಡು ಉಣ್ಕೊಂಡು ನನಗೆ ಇಷ್ಟ ಬಂದಂತ ಹೋಗಿ ಬರ್ಬೋದು. ಏನಿಲ್ಲ ಯಾರು ಕೇಳೋರಿಲ್ಲ ಏನೂ ಇಲ್ಲ. ಸುಮ್ಮನೆ ನಾನು ತಲೆ ತಿನ್ಬೇಡ, ಸುಮ್ಮ ಹುಡುಗು ನೀನು ಏನನ್ನ ಹೇಳಿ ನಾನು ತಲೆ ಕೆಡಿಸಿ ನನ್ನ ಜೀವನ ಹಾಳು ಮಾಡಬೇಡ. ನೇ ಮಗ ಏನಾಗಿದ್ದದ್ನೇ ನಂದಿನಿ? ಬುದ್ಧಿ ಹೇಳಿದ್ರೆ ಗುತ್ಕ ಸಾಯ್ತಿದ್ರು ಅಂತ ಕಣ್ಣೆ. ಹಂಗ ಆಯ್ತಲ್ಲ ನಿನ್ ಕತೆ, ಬುದ್ಧಿ ಹೇಳಿದ್ರೆ ಗುತ್ಕ ಸಾಯ್ತಿದ್ರು ಅಂತ. ಯಾಕಂಗ ಆಡಿ ತಲೆಗೆಲ್ಲ ಕೆಟ್ಟೋಗಿದ್ದದ್ನೇ? ಎಷ್ಟಲ್ಲಿ ನಿಂಗೆ ಬುದ್ಧಿ ಹೇಳ್ಕೊಡೋದು? ಹೇಳಿಲ್ವಾ ಮೊದಲು ಕತೆ ಮುಗಿಸು ಆಮೇಲೆ ಎಲ್ಲ ಸರಿ ಆಯ್ತದೆ ಅಂತ? ಅಲ್ಲ ನನ್ಗೆ ಎಷ್ಟು ಹೊಟ್ಟೆ ಉಳಿದದೆ ಗೊತ್ತಲೇ. ನನ್ನ ಮಗಳು ಚೆನ್ನಾಗಿರ್ಲಿ, ಐಕ್ಳು ಮಕ್ಳು ಕಟ್ಕೊಂಡು ಜೀವನ ಮಾಡ್ಕೊಂಡಿರ್ಲಿ ಅಂದರೆ ಕಿತ್ತೋದ್ಲ ಅವ್ರಿಗೆ ಬಸ್ರಿ ಹಾಕುತ್ತಾಳಲ್ನೇ. ಎಲ್ಲ ಅವಕಾಶನೂ ಹಾಳು ಕೊಟ್ಬಿಟ್ಟು ನೀನು ಏನೋ ಅವ್ರ ಮನೇಲಿ ಜೀತ ಮಾಡ್ಕೊಂಡಿದ್ಯಾ? ಕಡ್ದು ಬಾಯ್ಲಿ ಇಲ್ಲಿಗೆ ನೀನು ಹಂಗೆ ಹಳ್ಳಿ ಬಿದ್ದಿರೋದು ಬದ್ ಇಲ್ಲಿ ಬಿದ್ದಿರು ಬಾ. ನಾನು ಮಾರಾಣಿಯಂಗಿರ್ಲಿ ಅಂತ ಕರೆದ್ರೆ, ನಾನು ಮಾರಾಣಿಯಂಗಿರ್ಲಿ ಅಂತ ಮದುವೆ ಮಾಡಿದ್ರೆ ಎಲ್ಲನೂ ಹಾಳು ಮಾಡಿ ಯಾಕೆ ಕೊಡ್ಸ್ಕೊಬಿಡ್ತಿದ್ಯಲ್ನೇ? ಬುದ್ಧಿಗದ ಇಲ್ವೋ ನಿನಗೆ? ಯಾಕೆ ಹಂಗೆ ಆಡಿ ಹೋಗೋ ಹೊತ್ತು ನನಗೂ ಸಾಯ ಕಾಲ ಬಂದದೆ. ಇದು ಯಾಕೆ ಹೊಟ್ಟೆ ಉರ್ಸಿ ಹೇಳ ಮಾತು ಕೇಳು ನೀನು. ನಾನು ಬಿಟ್ರೆ ಇನ್ಯಾರ್ನ ನೀನು ನೋಡೋರು? ನಿಮ್ಮ ಅಣ್ಣ ಅಂತೂ ತಿರುಗಿ ನೋಡೋಕ್ಕಿಲ್ಲ ಏನೋ ಅವಳ ನಿಮ್ಮ ಅದಕ್ಕೆ ಅವಳ ಓಡ್ ಬಂದಳು, ಅವಳ ನಿನ್ನ ನೋಡೋಳು. ನಿಮ್ಮ ಅಪ್ಪನ ಆ ಮಾರಾಯ ಕುಡ್ಕ ಬಿದ್ದರೆ ಇನ್ನೇನು ಇಲ್ಲ. ಯಾರೇ ನೋಡೋರು ಮಗ ನಿನ್ನ? ನನಗೆ ಇರೋ ಗಂಟೆ ಕಣ್ಣೆ ನಿನ್ನ ಜೀವನ. ಅಯ್ಯೋ ದೇವ್ರೆ ಭಗವಂತ, ಹೇಳಿದ್ರು ಅರ್ಥ ಮಾಡ್ಕೊಳಕಿಲ್ಲ, ಕುಲ ಮಾಡ್ಕೊಳಕಿಲ್ಲ. ಯಾಕೆ ಮಗ ಹಿಂಗೆ ಹೊಟ್ಟೆ ಉರ್ಸಿ ನೀನು? ಒಟ್ಟಿಗೆ ಸೇರ್ತಿಲ್ಲ ಕಣ್ಣೆ ನೀನು. ಯೋಚನೆ ಮಾಡಿ ನಿನ್ನ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ತಿನ್ನಕಾಯ್ತಲ್ಲ, ಉಣ್ಣಕಾಯ್ತಲ್ಲ, ತಿಂದಿರೋದ ಅರ್ಗಿಸ್ಕೊಳಕಾಯ್ತಲ್ಲ. ಅವ ಯಾಕೆ ಹಿಂಗೆ ಆಡ್ತಿದ್ದಿ ನೀನು? ಯಾಕೆ ಹಿಂಗೆ ಆಡ್ತಿದ್ದಿ? ಅದೇ ನಿನ್ನ ಅವ ಇಟ್ಟಿಗಿಲ್ಲ ಬಟ್ಟೆಗಿಲ್ಲ ತಂದ್ಕೊಡು ಅಂತನ್ನ, ಇಲ್ಲ ನನ್ನ ಗಂಡ ಹೊಡಿತಾನೆ ಬಡಿತಾನೆ ಅಂತನ್ನ, ಇಲ್ಲ ನನ್ನ ಗಂಡ ಕುಡಿತಾನೆ ಇಸ್ಪಿಟ್ಟಾಡ್ತಾನೆ ಅಂತ ಜಗಳ ಆಡ್ತಿದ್ದಾನೆ. ಯಾಕೆ ನೀನು ಹೆಂಗೆ ತಲೆ ಕೆಡಿಸ್ಕೊಂಡು? ಓಸಿ ಅರ್ಥ ಮಾಡ್ಕೊ. ಒಬ್ಬ ಏನಕ್ಕೆ ಹಂಗೆ ಆಡ್ತಾಳೆ ಅನ್ನೋದ ಅರ್ಥ ಮಾಡ್ಕೊ. ನಾನು ನನ್ನ ಮಗಳು ಒಬ್ಳೆ ಮಾರಾಣಿ ಹಿಂಗಿರ್ಲಿ ಅಂತ ಕಣ್ಣೆ ಕೊಟ್ಟಿದ್ದು. ಅಯ್ಯೋ ದೇವ್ರ, ಅಣ್ಣ ತಮ್ಮ ಇಲ್ಲ ಅಂತ ಕಟ್ಟಿದ್ದು ಕಣ್ಣೆ. ಅದೇಕ್ನೆ ಯಾತಕ್ಕೆ? ಅಲ್ಲ ಸೌತಿ ಕಟ್ಕೊಂಡು ಯಾಕೆ ಸಾಯ್ತಾ ಇದ್ದಿ? ಏನು ನಿನ್ನ ಹಾಳು ಅಕ್ಕೋ ತಂಗಿಯ? ಯಾಕೆ ಹಂಗೆ ಆಡ್ತಿದ್ದಿ ನೀನು ಮಗ? ಹೋದ್ರೆ ಹೋಯ್ತಾಳ ತಕೋ. ಅಲ್ಲಿ ನಿನಗೆ ಕಣ್ಣೆ ಹಕ್ಕಿರೋದು, ನಿನಗೆ ಹಕ್ಕಿರೋದು ಆ ಮನೆ ಯಜಮಾನಿ ನೀನು. ನೀನು ಏನೇ ಮಾಡಿದ್ರು ಯಾರು ಕೇಳಷ್ಟಿಲ್ಲ ಕಣ್ಣೆ. ಯಾಕೆ ಅವಳು ಅಟ್ಟೆ ಸೋರ್ಸ್ಕೊ ಕೂತಿದ್ದಿ ನೀನು? ಅವ ಸುಮ್ಮನೆ ಹೋಗು. ಇಲ್ಲಿ ಅಲ್ಲವ ಮನೇಲೆಲ್ಲವ ನಿರ್ಧಾರ ಆಗದೆ. ಅವಳೇ ಮನೆ ಸೊಸೆನೇ ಅಂತ ಸುಮ್ಮನೆ ನಾನು ಒಬ್ಳೆ ಏನು ಮಾಡೋಣ ಇಲ್ಲಿ? ನಾನು ಒಬ್ಳೆ ನಡ್ಸಾಡನೆ? ನಾನಿದ್ದ ಒಪ್ಕೋಬೇಕು ಅಷ್ಟೇ, ಇನ್ನೇನು ಇಲ್ಲ. ಓ ಚೆನ್ನಾಗದೆ. ಅತ್ತೆ ಮಾವ ಸೂರ್ಯವರೆಲ್ಲ ಒಪ್ಕೊಂಡವ್ರೆ, ಅಮ್ಮ ಅಜ್ಜಿ ತಾತೆ ಎಲ್ಲ ಒಪ್ಕೊಂಡವ್ರೆ. ಅವ್ರು ಒಪ್ಕೊಂಡ್ಮೇಲೆ ನಂದೇನು ಇಲ್ಲದದು? ಇಲ್ಲೇನು ನಾನೇನು ಕಿಸಿಯೇನು, ಇಲ್ಲೇನು ಕುಕ್ಕ ಕಿಸಿಯೇನೆ ನಾನು? ಆಮೇಲೆ ಅಂತಾರೆ ಇದ್ರೆ ಇರು, ಇಲ್ದರೆ ಹೋಗು ನೀನು ಅಂತ ಬಂದಿದ್ದ ಇರಬೇಡ ಅಂತ ಅಂತಾರೆ. ಆಗೇನು ಮಾಡನೆ? ಸುಮ್ಮನೆ ನೀನು ಮಾತು ಕೇಳ್ಕೊಂಡು ನಾನು ಊರಲ್ಲಿ ಉಳ್ಕೊಬಾರ್ದಾಗಿತ್ತು. ಊರಲ್ಲಿ ಉಳ್ಕೊಂಡು ನಾನು ಇದು ಮಾಡ್ಕೊ ಕೂತ್ಕೊಬಿಟ್ಟೆ. ಸೂರ್ಯವ್ರಿಗೆ ಎರಡನೇ ಮದುವೆಗೆ ಅವಕಾಶ ಮಾಡಿಕೊಟ್ಬಿಟ್ಟೆ. ಅದಿಲ್ಲ ಅಂದ್ರೆ ನಾನು ಒಬ್ಬಳೇ ಆರಾಮಾಗಿರ್ಬೋದಾಗಿತ್ತು. ನೀನು ಮಾತು ಕೇಳಕ್ಕೆ ಹೋಯ್ಕಿರ ಮಟ್ಟಕ್ಕೆ ಹೋಯ್ಕಿರ ಹೋಗು. ನಾನು ಇವತ್ತು ಹಿಂಗೆ ಗಟ್ಟಿ ಥರ ತಕೊಳ್ಳೋದು ಅವತ್ತೇ ತಗೊಬಿಟ್ಟಿದ್ರೆ ನಾನು ಚೆನ್ನಾಗಿರ್ಲಿನಿ. ನೀನು ಇಂಥ ವಿಚಾರ ಏನು ಹೇಳಕ್ಕೆ ಬರ್ಬೇಡ ಕಣವ. ಏನೋ ಫೋನ್ ಮಾಡಬೇಕಾದ್ರೆ ಮಗಳು ಚೆನ್ನಾಗಿದೆಯಾ, ಉಂಡಿಯಾ, ತಿಂದಿಯಾ, ಗಂಡ ಚೆನ್ನಾಗಿದ್ದಾನ, ಅತ್ತೆ ಮಾವ ಚೆನ್ನಾಗಿದ್ದಾರ ಅಂತ ಕೇಳು. ಅದು ಬಿಟ್ಬಿಟ್ಟು ನೀನು ಏನೇನೋ ಕಿವಿಗೆ ತುಂಬಕ್ಕೆ ಬರಬೇಡ ನೀನು. ನಾನು ಅವ್ವ ಅಂತ ಕೇಳ್ಬಿಡೋದು, ಆಮೇಲೆ ಅದು ಇನ್ನೇನು ಆಗೋದು ಆಯ್ಕಿಲ್ಲ ಕಣವೇನು. ನನಗೆ ಇದನ್ನ ಆಯ್ಕಿಲ್ಲ. ಸುಮ್ಮನೆ ನಿನ್ನ ಜೊತೆಗೆ ಆಡೋಕ್ಕಾಯ್ಕಿಲ್ಲ, ಜಗಳ ಕಲೆಲ್ಲ ಮಾಡೋಕ್ಕಾಯ್ಕಿಲ್ಲ. ಹೆಂಗೋ ನೆಮ್ಮದಿಯಾಗಿ ನಾನು ನೆಮ್ಮದಿ ಹಾಳು ಮಾಡಬೇಡ. ಏ ಮಗ ನಿಜವಾಗ್ಲೂ ನೆಮ್ಮದಿಯಾಗಿದ್ದೀಯಾ? ನೀ ಸಾವತಿ ಬಸ್ರಿ ಆಗಿದ್ರು ನೆಮ್ಮದಿಯಾಗಿದ್ದೀನಿ ಕಣವ. ನೆಮ್ಮದಿಯಾಗಿ ನೀನು ಏನು ಮಾಡೋದು? ಮಡ್ಬು ಫೋನ ಅಲ್ಲ. ನಿಜವಾಗ್ಲೂ ನನಗೆ ಅವಳು ಬಸ್ರಿ ಆಗಿರೋದು ಚೂರು ಇಷ್ಟ ಇಲ್ಲ. ಆದರೂ ನನಗೆ ಔಸ್ಕರಿಸಿ ಯಾಕೆ ಆಯ್ಕಿಲ್ಲ. ಅದು ಸೂರ್ಯವ್ರ ಮಗ. ನಾನು ಯಾಕೆ ಹಾಕನೆ? ಅವ್ಳು ಕಂಡ್ರೆ ನನಗೆ ಆಯ್ಕಿಲ್ಲ ಸರಿ. ಅದು ಸೂರ್ಯವ್ರ ಮಗ ತಾನೇ, ನಾನು ಹಾಕಿಲ್ಲ. ಸೂರ್ಯರು ಎಷ್ಟು ಆಸೆಗವ್ರೆ ಅಂತ ನನಗೆ ಗೊತ್ತು. ಆ ಖುಷಿನ ಕಿತ್ಕೊಂಡಂಗೆ ಆಗ್ಬಿಡುತ್ತೆ. ಆಮೇಲೆ ನಾನು ಕೂಸೋತೈತಲ್ಲ, ಆಗಲೇ ಎಷ್ಟು ಬೇಜಾರು ಮಾಡ್ಕೊಂಡಿದ್ರು ಸೂರ್ಯ ಅವರು. ನನಗೆ ಗೊತ್ತು. ಅವ್ರು ಕುತ್ಕೊಂಡು ಅಳ್ಚಿದ್ದ ನಾನು ನೋಡ್ಲಿಲ್ವಾ ಮಗ ಸತ್ತೋಯ್ತು ಅಂದ್ಬಿಟ್ಟು. ಆದರೆ ನಾನು ಬೇಜಾರು ಮಾಡ್ಕೊತೀನಿ ಅಂದ್ಬಿಟ್ಟು ಅವರು ನನಗೆ ಗೊತ್ತಾಗ್ದಂಗೆ ಕಣ್ಣು ನೋಡಿಸ್ಕೊಂಡು ಎದ್ದು ಬಂದರು. ನಾನು ನೋಡಿದೆ ಅದನ್ನ. ಈಗಲೇ ಇವಳು ಮಗ ಇವಳು ಇಷ್ಟ ಇಲ್ಲ ಅಂದ್ಬಿಟ್ಟು ಮಗ ಸಾಯಿಸ್ಬಿಟ್ರೆ ಸೂರ್ಯ ಅವರು ಇನ್ನೊಂದ್ಸಲ ಅಳೋದು ನಂಗೆ ನೋಡೋಕ್ಕಾಗಿಲ್ಲ. ನನಗೆ ಸೂರ್ಯವರೇ ಮುಖ್ಯ. ಅವಳು ಏನಾರು ಹಾಳಾಗೋಗ್ಲಿ ಹಾಕ್ಕೊಟ್ಟೋಗ್ಲಿ, ಸೂರ್ಯವ್ರು ಖುಷಿಯಾಗಿರೋದು ನನಗೆ ಮುಖ್ಯ. ಅವ್ರು ಖುಷಿಯಾಗಿದ್ರೆ ನಾನು ಏನು ಬೇಕಾದ್ರು ಮಾಡ್ತೀನಿ. ಬೇಕಾದ್ರೆ ನಾನು ಸತ್ತೋಗೋದ್ರೆ ಸತ್ತೋಗ್ಬಿಡ್ತೀನಿ. ನನಗೆ ನನ್ನ ಗಂಡನೇ ಮುಖ್ಯ, ಅವ್ರು ಖುಷಿಯಾಗಿರೋದೇ ಮುಖ್ಯ. ಅಕಸ್ಮಾತ್ ನನಗೆ ಏನಾರ ಆದ್ರೂ ಹೆಚ್ಚು ಕಡಿಮೆ ಆದರೆ ಅವಳು ನೋಡ್ಕೊತಾಳೆ ನನ್ನ ಗಂಡನ್ನ ಅಷ್ಟೇ. ಇನ್ನೇನು ಮಾಡೋಣ? ನನ್ನ ಗಂಡನ ನೋಡ್ಕೊತಾಳೆ. ಏನು ಧರ್ಮಕ್ಕೆ ನೋಡ್ಕೊಂಡಲ್ಲ, ಮದುವೆ ಆಗಿಲ್ವ ನೋಡ್ಕೊಳ್ಳಿ. ನಂಗೆ ಸೂರ್ಯವ್ರ ಖುಷಿಯೇ ಮುಖ್ಯ. ಅವನ ಮಾತು ಕೇಳ್ಬಿಡು, ಹಾಕ್ಬಿಡು. ಹೆಂಗೋ ಸೂರ್ಯವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರು. ಇನ್ನೊಂದ್ಸಲ ನಂಬಿಕೆ ಕಳ್ಕೊಬಿಡ್ತೀನಿ. ಸೂರ್ಯವ್ರು ನನಗಾಗಿ ಜೀವನ ಕೊಡ್ತಾರೆ. ನಾನು ಎಷ್ಟು ತಪ್ಪು ಮಾಡಿಲ್ಲ.
ಮನೇಲೆ ಇರಿಸ್ಕೊಂಡವ್ರೆ. ಅವ್ರಂಗೆ ಯಾರಿದ್ದಾರೆ ಈ ಕಾಲದಲ್ಲಿ ಕಾಣ್ತಿರು? ಯಾರು ಇರೋಕ್ಕಿಲ್ಲ, ಬೇರೆಯವ್ರಾಗಿದ್ರೆ ಮನೆಯಿಂದ ಆಚೆ ಹಾಕ್ಬಿಡೋರು ನನ್ನ. ಏನೋ ನನ್ನ ಮೇಲೆ ಪ್ರೀತಿಗಾಗಿ ನಾನು ಎಷ್ಟು ಬೈದೀನಿ, ಎಷ್ಟು ಆಡೀನಿ ಅಂತ ನನಗೆ ಗೊತ್ತು. ಆದ್ರೂ ನನ್ನ ಉಳಿಸ್ಕೊಂಡವ್ರೆ ಅಂದರೆ ನನ್ನ ಮೇಲಿರೋ ಪ್ರೀತಿಗಾಗಿ ಅದನ್ನು ಉಳಿಸ್ಕೋಬೇಕು. ಅವಳ ಮೇಲಿರೋ ದ್ವೇಷಕ್ಕೆ ಅದಕ್ಕೆ ಸೂರ್ಯನ ಮಗ ಸಾಯಿಸ್ತಾನೆ, ನಾನು ಸಾಯ್ಸೋಕೆ ಹೋಯ್ಕಿಲ್ಲ. ಅವ್ವ ಏನು ಹೇಳ್ತಾಳೆ, ಅವ್ಳಿಗೆ ಬುದ್ಧಿ ಇಲ್ಲ, ನಾನು ಮಾಡೋಕೆ ಹೋಯ್ಕಿಲ್ಲ. ಏನೋ ಅವ್ವ ಅನ್ಕೊಬಿಟ್ಟವಳೆ, ಅವತ್ತು ಹಾಕೊಟ್ಟಿರೋ ಊಟದಲ್ಲಿ ಬಿಸಿ ಹಾಕೋಳೆ ಅಂತ ನಾನು ಹಾಕೋಕೆ ಹೋಯ್ಕಿಲ್ಲ. ನಾನು ನಿರ್ಧಾರ ಮಾಡಾಯ್ತು. ಸೂರ್ಯರ ಸಂತೋಷನೇ ನನ್ನ ಮುಖ್ಯ ಅಷ್ಟೇ. ಎಷ್ಟು ಖುಷಿಯಾಗವ್ರೆ ಅವ್ರು, ಖುಷಿಯಾಗಿರಲಿ. ಸಿಕ್ಕಿಲ್ಲ ಬೇಕಾದ್ರೆ ನಾನು ಬೇಜಾರಾದರೂ ಸಿಕ್ಕಿಲ್ಲ, ಅವರೇ ಚೆನ್ನಾಗಿರಲಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರತ್ತೆ ಮತ್ತೆ.